ರಾಜ್ಯದಲ್ಲಿ ಟೊಮೊಟೊ ಹಾಗೂ ಮಾವು ಬೆಳೆ ಕುಸಿತದಿಂದ ರೈತರು ತುಂಬ ಕಂಗಾಲಾಗಿದ್ದಾರೆ. ರೈತರನ್ನು ರಕ್ಷಣೆ ಮಾಡಲು ಕರ್ನಾಟಕ ಸರ್ಕಾರ ವಿಫಲ ಆಗಿದೆ. ಪಕ್ಕದ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ 12 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರನ್ನು ಕಾಪಾಡ್ಕೊತಾ ಇದ್ದಾರೆ. ಅವ್ರಿಗೆ ರೈತರ ಬೆಲೆ ಗೊತ್ತು. ಅವ್ರಿಗೆ ಪಕ್ಕದ ರಾಜ್ಯದವ್ರಿಗೆ, ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ರೈತರ ಬೆಲೆ ಗೊತ್ತಿಲ್ವಾ? ರೈತರು ಬೆಳೆಯೋ ತಿನ್ನಲ್ವಾ? ಅವರು ರೈತರನ್ನ ಕಾಪಾಡ್ಕೋಬೇಕು ಅನ್ನೋ ಜವಾಬ್ದಾರಿ ಅವರಲ್ಲಿ ಇಲ್ವಾ? ಸ್ವಾಮಿ, ಈ ಮೂಲಕ ನಿಮಗೆಲ್ಲ ತಿಳಿಸೋದೇನು ಅಂದರೆ, ಲಾಸ್ ಆಗ್ತೀವಿ ಅಂತ ಗೊತ್ತಿದ್ದು ರೈತ ಬೆಳೆ ಮಾಡೋಕ್ಕೆ ಹೋಗ್ತಾನೆ. ಕಾರಣ ಏನು ಅಂದರೆ, ಅದು ನಿಮ್ಮನ್ನು ಎಲ್ಲ ಸಾಕೋದಕ್ಕೋಸ್ಕರ ರೈತ ಪಡೋ ಕಷ್ಟ. ಅದು ಆ ಕಷ್ಟಕ್ಕೆ ಸ್ವಲ್ಪ ಆದರೂ ನಾವು ಬೆಂಬಲ ಕೊಟ್ಟು ಅವ್ರನ್ನ ಕಾಪಾಡ್ಕೋಬೇಕು, ನಮ್ಮ ಸರ್ಕಾರದಿಂದ ನಾವು ಅವ್ರಿಗೇನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ಸರ್ಕಾರ ನಡೆಸಿ. ದಯವಿಟ್ಟು ನಿಮ್ಮ ಸ್ವಂತ ಲಾಭಕ್ಕೋಸ್ಕರ ನೀವು ಸಂಪುಟ ಸಭೆ, ಇನ್ನೊಂದು ಸಭೆ ಅಂತ ಮಾಡಿಕೊಂಡು ಅಲ್ಲೊಂದು ಖರ್ಚು ವೆಚ್ಚಗಳು ಮಾಡಿಕೊಂಡು ನೆಮ್ಮದಿಯಾಗಿ ಮಜಾ ಮಾಡೋದಲ್ಲ. ದಯವಿಟ್ಟು ನೋಡಿ, ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ದುಡ್ಡನ್ನು ಹಾಕಿ ಮಾವು ವ್ಯಾಪಾರಗಾರರು ಅವರು ಬಯಸಿದಂಥ ಬೆಲೆ ಬರದೇ ಇರೋ ಕಾರಣಕ್ಕೆ ಮೊಹಮ್ಮದ್ ಶಫಿ ಅನ್ನೋರು ಶ್ರೀನಿವಾಸಪುರದಲ್ಲಿ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಎಷ್ಟು ಜನ ಸಾವು ನೋಡಿ ನಿಮಗೆ ಏನಾದರೂ ಕರುಣೆ ಬರುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ನೀವು ಜನರ ಸಾವೇ ಕೋರ್ತಾ ಇದ್ದೀರಾ, ರೈತರ ಸಾವು ಕೋರ್ತಾ ಇದ್ದೀರಾ. ಆದರೆ ನಾವು ರೈತ ಪರ ಹೋರಾಟಗಾರರು ಕೇಳ್ತಾನೆ ಇದ್ದೀವಿ, ರೈತರನ್ನ ಕಾಪಾಡಿ, ರೈತರ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾನೆ ಇದ್ದೀವಿ. ಆದರೂ ತಾವು ಅದರ ಬಗ್ಗೆ ಕಿಂಚಿತ್ತು ಚಕಾರ ಇದ್ದೀರಾ. ನಿಮ್ಮ ಅಷ್ಟಕ್ಕೆ ನೀವು ಇದ್ದರೆ ಈ ಸರ್ಕಾರ ಏನಕ್ಕೆ? ದಯವಿಟ್ಟು ರೈತರನ್ನು ಕಾಪಾಡಿ, ರೈತರ ಬಗ್ಗೆ ಕಾಳಜಿ ಬಯಸಿ. ಇಲ್ಲ ಅಂದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಿದ್ಧವಾಗಿದೆ.